ಇದ್ದೀನಿ, ಹಿಂದೂಗಳ ಒಗ್ಗಟ್ಟು. ನಾವ್ಯಾರು ಕೂಡ ನಮ್ಮ ಶಕ್ತಿಪೀಠ ಕಾಶ್ಮೀರದಲ್ಲಿತ್ತು, ಅದು ಪಾಕಿಸ್ತಾನದಲ್ಲಿದೆ. ನಮ್ಮ ಶಕ್ತಿಪೀಠ ಬಾಂಗ್ಲಾದೇಶದ ಪಾಲಾಗಿದೆ, ನಾವು ಅದನ್ನು ವಶಕ್ಕೆ ಪಡಿತೀವಿ ಅಂತ ಹೇಳಿ ಆಕ್ರಮಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದೂಗಳು ವಿಶಾಲ ಹೃದಯದವರು. ಎಷ್ಟು ವಿಶಾಲ ಅಂದ್ರೆ ಹಿಂದುತ್ವ ಅನ್ನೋದನ್ನ ಅವಹೇಳನ ಮಾಡಿದ್ರು ಕೂಡ ಮನೇಲಿ ಆರಾಮಾಗಿ ಬಜ್ಜಿ ಬಿಸ್ಕೆಟ್ ತಿನ್ಕೊಂಡು ಕೂತಿರ್ತೀವಿ. ಹಿಂದುತ್ವ ಅನ್ನೋ ವಿಚಾರವನ್ನು ಇಟ್ಕೊಂಡು ಕೊಲೆ ಮಾಡಿದ್ರು ಕೂಡ ಇಲ್ಲಿಲ್ಲ, ಸೆಕ್ಯುಲರ್ ಆಗಿರ್ಬೇಕು, ನಾವು ಜಾತ್ಯತೀತರಾಗಿರ್ಬೇಕು ಅಂತ ಹೇಳಿ ಕಣ್ಣಿಗೆ ಪಟ್ಟಿ ಕಟ್ಕೊಳ್ತೀವಿ. ಎಷ್ಟು ವಿಶಾಲ ಹೃದಯದವರು ಅಂತಂದ್ರೆ ಈ ಜಾತಿ ಹೆಸರಲ್ಲಿ ನಮ್ಮನ್ನ ಒಡೆದು ಹಾಕ್ತಾ ಇದ್ರು ಕೂಡ ಇದೆಲ್ಲವೂ ಕೂಡ ನಮಗೆ ಸಂವಿಧಾನದತ್ತವಾಗಿ ಸಿಕ್ಕ ಹಕ್ಕು, ನಮಗೆ ರಿಸರ್ವೇಶನ್ಗಳು ಬೇಕು. ಇದೇ ಹೇಳ್ತಿರೋದು, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಅದಕ್ಕೇನೆ ಈ ಎಲ್ಲ ಆಕ್ರಮಣಗಳಾಗ್ತಿದೆ. ಸಹಿಸ್ಕೋಬೇಕು ಹಿಂದೂಗಳು. ಅದೇ ಮುಖ್ಯವಾಗಿ ನೀವು ಹೇಳಿದ್ರಲ್ಲ, ಅಂದ್ರೆ ಸದ್ಯ ಈಗೇನು ನಾವಿದೆ ಇಡೀ ಅಖಂಡ ಭಾರತ ಇತ್ತಲ್ಲ ಕಳ್ಕೊಂಡಿದ್ದು ಇದೇ ಮನಸ್ಥಿತಿಯಿಂದಲೇ. ಇನ್ನಾದ್ರೂ ಸಹ ನಾವು, ಯಾಕಂದ್ರೆ ನಾವು ಬಾಂಗ್ಲಾದೇಶದವರಿಗೆ ಬಿಟ್ಕೊಟ್ವಿ, ಅಥವಾ ಪಾಕಿಸ್ತಾನ ಕೂಡ ಧರ್ಮದ ಆಧಾರದ ಮೇಲಾಯ್ತು. ಅದಾದ ನಂತರ ಇಲ್ಲಿಯೂ ಸಹ ಅದೇ ಸ್ಥಿತಿ ಆಗ್ತಾ ಇದೆ. ಇವತ್ತು ಭಾರತದಲ್ಲಿ 9 ರಾಜ್ಯದಲ್ಲಿ ನಾವು ಅಲ್ಪಸಂಖ್ಯಾತರಾಗಿದ್ದೇವೆ. ಹಾಗಾಗಿ ನಾನು ಪ್ರತಿಯೊಬ್ಬ ಹಿಂದೂಗಳು ಇವತ್ತು ನಾವು ಜಾಗೃತರಾಗಬೇಕಾಗಿದೆ. ಏನು ಶ್ಲೋಕ ಉಚ್ಚಾರ ಮಾಡಿದ್ರಲ್ಲ, ಆ ಶ್ಲೋಕವನ್ನು ನಾವು ಪ್ರತಿಯೊಬ್ಬ ಹಿಂದೂಗಳು ಏನು ಶ್ರೀಕೃಷ್ಣ ಹೇಳಿದಂತಹ ಶ್ಲೋಕವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮುಂದೊಂದು ದಿನ ನಾನು ಭಾರತದಲ್ಲಿ ಹಿಂದೂ ಅಂತ ಬದುಕಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ನಮ್ಮ ಮೇಲೆ ಯಾವುದೇ ಮಾತಾಡಿದ್ರು ಸಹ ಒಬ್ಬರಿಗೆ ಒಂದು ಕಾನೂನು, ಇನ್ನೊಂದು ಪಂಥದವರಿಗೆ ಒಂದೊಂದು ಕಾನೂನು. ದ್ವೇಷ ಭಾಷಣ ಮಾತಾಡೋಕ್ಕೂ ಮೊದಲೇ ದ್ವೇಷ ಭಾಷಣ ಅಂತ ಒಳಗೆ ಹಾಕ್ಬಿಡ್ತಾರೆ. ಗಣೇಶೋತ್ಸವ ಫೇರಿ ನಡೀತಾ ಇದ್ದಾರೆ, ಆಂಜನೇಯ ಸ್ವಾಮಿದು ಫೇರಿ ಆದ್ರೆ ಅದಕ್ಕೆ ಉಗಿತಾರೆ. ಈ ತರ ಮನಸ್ಥಿತಿ ಹೆಚ್ಚಾಗಿದೆ. ಹಾಗಾಗಿ ಅದಕ್ಕೆ ಉತ್ತರ ನಮ್ಮ ಹಿಂದೂಗಳು ನಾವು ಯಾವ ತರ ಕೊಡ್ತಾ ಇದೀವಿ ಅಂದ್ರೆ, ಅಲ್ಲ ಇಲ್ಲಿ ಕೇಳ್ಕೊಳ್ಳಿ, ಹಿಂದೂಗಳು ನಾವು ಇವತ್ತು ಜಾಗೃತ ಆಗಿದ್ದಕ್ಕೆ ಉತ್ತರ ಯಾವ ತರ ಕೊಡ್ತೀವಿ ಅಂದ್ರೆ, ನಾವು ಇವತ್ತು ಮಲಗಿದ್ದೇವೆ, ಎದ್ರೆ ಸಿಂಹ ಹಾಗೆ ಹೇಳ್ತೇವೆ ಅಂತ ಹೇಳಿದ್ದಕ್ಕೆ ಉದಾಹರಣೆ ಅಂದ್ರೆ ಮೊನ್ನೆ ಹನುಮಾನ್ ಜಯಂತಿ ಆಯ್ತಲ್ಲ, ಯಾವ ತರ ಎದ್ವಿ ಅಲ್ಲ, ಅದೇ ರೀತಿ ಮುಂದೊಂದು ದಿವಸ ಮೇಡಮ್ ಇಲ್ಲಿ ಬಾಂಗ್ಲಾದೇಶ ತಮ್ ಕಾಣ್ತಾ ಇದೆ. ಅದರಲ್ಲಿ ಮಣಿಪುರದಲ್ಲಿ ಹೆಣ್ಮಕ್ಳಿಗೆ ಬೆತ್ತಲೆ ತಗೊಂಡು ಹೋದ್ರಲ್ಲ, ಬೆತ್ತಲೆ ತಗೊಂಡು ಹೋದಾಗ ನೀವು ಎಷ್ಟು ಪ್ರೊಟೆಸ್ಟ್ ಮಾಡಿದ್ರಿ ಮೇಡಮ್ ನಿಮ್ ಸರ್ಕಾರದ ವಿರುದ್ಧ? ಒಂದು. ಎರಡನೇದಾಗಿ ಇವ್ರು ಹೇಳಿದ್ರು ಮುಸ್ಲಿಂ ಸಮುದಾಯದ ಬಗ್ಗೆನೆ, ಈ ಅರಬ್ ಕಂಟ್ರಿಯಲ್ಲಿ ಮುಸ್ಲಿಮ್ಸ್ ಕಂಟ್ರಿಗಳಲ್ಲಿ ನಮ್ಮ ಇಂಡಿಯನ್ಸ್ ಹಿಂದೂಸ್ ಎಷ್ಟು ಜನ ಇದ್ದಾರೆ, ಅವ್ರನ್ನ ಯಾವಾಗ ವಾಪಸ್ ಕರ್ಸ್ಕೊತೀರಾ? ನಿಮ್ಗೆ ಅಷ್ಟೊಂದು ಭಯ ಇದೆಯಲ್ಲ. ಮುಸ್ಲಿಮ್ಸ್ ಎಲ್ಲರನ್ನು ನೀವು ಟೆರರಿಸ್ಟ್ ಗಳು ಮಾಡಿದ್ರಲ್ಲ, ಅವ್ರನ್ನೆಲ್ಲ ಯಾವಾಗ ಕರ್ಸೋದು? ಮೋದಿ ಸರ್ಕಾರ ಹೇಳಿ ಯಾವಾಗ ಕರ್ಸೋದು? ಪ್ಲಾನ್ ಮಾಡಿ ಹೇಳಿ. ಡೇಟ್ ಕೊಡಿ. ಕೊಡಿ ಮೇಡಮ್. ಅಲ್ಲೇ ಸ್ವಂತ ಮನೆಗಳನ್ನು ಮಾಡ್ಕೊಂಡು ಜೀವನ ಮಾಡ್ತಾರೆ, ಯಾವ ಧರ್ಮದಲ್ಲೂ ಇಲ್ಲ. ಅಶೋಕ್ ಗೌಡ್ರು ಉತ್ತರ ಕೊಡಿ. ನೋಡಿ, ಎಲ್ಲವೂ ಸಹ ಸಹಿಷ್ಣುತೆ ಇದ್ದಾಗ ಅವಾಗೆಲ್ಲ ಚೆನ್ನಾಗೇ ಇರುತ್ತೆ. ಈಗ ಇಸ್ಲಾಮಿಕ್ ಕಂಟ್ರೀಸ್ ನಲ್ಲಿ ಗಲ್ಫ್ GCC ಏನಿದೆ, ಅದರಲ್ಲಿ ಯಾವ ರೀತಿ ಅವರು ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡ್ತಾರೆ. ಇವತ್ತು ಸೌದಿ ಅರೇಬಿಯಾದಲ್ಲಿ ನೀವು ಬುರ್ಕಾ ಹಾಕ್ಲೇಬೇಕಾಗಿಲ್ಲ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ವುಮೆನ್ಗೆ. ಇನ್ ಕಮಿಂಗ್ ಡೇಸ್ ನಲ್ಲಿ ಯಾವ ರೀತಿ ಪ್ರೋಗ್ರೆಸಿವ್ ಹೋಗ್ತಾರೆ. ಆದ್ರೆ ಭಾರತದಲ್ಲಿ ಈಗ GCC ಕಂಟ್ರೀಸ್ 6 ದೇಶಗಳೇನಿದೆ, 6 ದೇಶಗಳು ಇದರಲ್ಲಿ ಯಾವ ರೀತಿ ಅವ್ರು ಎಕ್ಸೆಪ್ಟ್ ಮಾಡ್ಕೊಂತಾರೆ ಭಾರತೀಯರನ್ನ, ಅದೇ ರೀತಿ ಭಾರತನೂ ಸಹ ಅವ್ರನ್ನೆಲ್ಲರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅದ್ರ ಪ್ರಶ್ನೆ ಏನಾಗಿದೆ ಅಂದ್ರೆ, ಯಾರ್ಯಾರು ನಾವು ಯಾವತ್ತೂ ಸಹ ಬಿಜೆಪಿ ಇರಬಹುದು ಅಥವಾ ಯಾವುದೇ ನಮ್ಮ ಕುಟುಂಬದ ಸಂಸ್ಥೆಗಳೇನಿದೆ, ಯಾರು ನಾವು ಹೇಳ್ತಾ ಇಲ್ಲ ಇಸ್ಲಾಂನ ನಾವು ವಿರೋಧ ಇದ್ದೀವಿ, ಮುಸ್ಲಿಮ್ಸ್ ವಿರೋಧ ಇದ್ದೀವಿ ಅಂತ ಯಾರು ಹೇಳ್ತಾ ಇಲ್ಲ. ನಾವು ಹೇಳೋದು ಒಂದೇನೆ, ಯಾರ್ಯಾರು ಈ ದೇಶದ ನೆಲಕ್ಕೆ, ಈ ದೇಶಕ್ಕೆ ಯಾರ್ಯಾರಾದ್ರೂ ವಿರೋಧ ಇದ್ರೆ ಆ ದೇಶಕ್ಕೆ ಹೊಟ್ಟೋಗಿ ನೀವು. ಒಂದು. ಎರಡನೇದು, ಯಾರಾದ್ರೂ ನಿಮ್ಗೆ ರ್ಯಾಡಿಕಲ್ ಥಾಟ್ಸ್ ಇದ್ರೆ, ಇವನು ಹಿಂದೂ ಆಗ್ಬಿಟ್ಟಿದ ನಾನು ಅವನ್ನ ಎಂಡ್ ಮಾಡಬೇಕು, ಇವನ್ನ ಕಾಫಿ ಅನ್ಬೇಕು ಅಂತ ಯಾರಾದ್ರೂ ಇದ್ರೆ ನೀವು ಅಂತವರನ್ನ ನಾವು ಹೇಳ್ತಾ ಇದ್ದೀವಿ, ನಿನ್ ಆಲೋಚನೆ ಬದಲಾವಣೆ ಮಾಡ್ಕೋ. ಇಲ್ಲ ಅಂದ್ರೆ ನಿನಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಬೇಕಾಗ್ತದೆ ಅಂತ ಹೇಳ್ತಾ ಇದ್ದೀವಿ. ಎರಡನೇದು. ಮೂರನೇದು ಒಂದ್ ನಿಮಿಷ. ಮೂರನೇದು, ಈ ದೇಶದಲ್ಲಿ ಶರಿಯಾಲಾ ಇಲ್ಲ, ಶರಿಯಾಲಾ ಬರ್ಲಿಕ್ಕೂ ಬಿಡಲ್ಲ. ಈ ದೇಶ ಇರತಕ್ಕಂತಹದ್ದು ಬಾಬಾ ಸಾಹೇಬರ ಸಂವಿಧಾನ ಏನಿದೆ ಅದರ ಆಶಯಗಳಡಿನಲ್ಲಿ. ಅವತ್ತು ಬಾಬಾ ಸಾಹೇಬ್ರು ಹೇಳಿದ್ರು, ನೀವು ಎಲ್ಲಾರ್ಗೂ ಸಹ ಒಂದೇ ಕಾನೂನು ಇರಬೇಕು ಅಂತ. ಇವತ್ತು ಹೇಳ್ತಾ ಇದ್ದೇವೆ, ನೀವೇ ಮುಸಲ್ಮಾನರನ್ನೇ ನಿಕಾ ಹಲಾಲ್ನ ನೀವೇನೆ ಎಂಡ್ ಮಾಡಬೇಕು. ನಿಮ್ಗೆ ಕಾಫಿ ರನ್ನ ಪದ 5 ಸತಿ ಬಳಸಿದೀರಾ. ಈಗ ಇಲ್ಲಿ
5-6 ಸಾರಿ ವಾಟ್ ಎವರ್. ಇಲ್ಲಿ ಅವಶ್ಯಕತೆ ಇಲ್ಲ ಕಾಫಿ ಅವಶ್ಯಕತೆ. ನನಗೆ ಅರ್ಥ ನೀವು ಭಗವದ್ಗೀತೆದ ಏನೋ ಹೇಳಿದ್ರಿ ಶ್ಲೋಕ ತಪ್ಪು ಅಂದ್ರೆ, ಈಗ ನಾವು ನಿಮ್ಗೆ ಕಾಫಿ ಅರ್ಥ ಹೇಳಿರೋದು ತಪ್ಪು ಅಂತ ಹೇಳ್ತೀವಿ. ಕಾಫಿ ಅರ್ಥ ಒಂದ್ಸಲ ಕಾಫಿ ಅರ್ಥ ಏನ್ ಹೇಳ್ಬಿಡಿ, ಇಲ್ಲ ಅಂದ್ರೆ ಅದರ್ಥ ನಾನು ಹೇಳ್ತೀನಿ. ನೀವೇ ಹೇಳ್ಬಿಡಿ ಸರ್. ಇಲ್ಲ ಅವ್ರು ಹೇಳಿ. ಕಾಫಿರ್ ಅರ್ಥ ತಿರಸ್ಕಾರ ಮಾಡೋವನ್ಗೆ ಕಾಫರ್ ಅನ್ನೋದು ಬಂದೆ ಡೀಟೇಲ್ಸ್ ಕೊಡ್ತೀನಿ. ಅದೇ ಜಗತ್ತಿಗೆ ಹೇಳ್ತೀನಿ ಅಂತ ಹೇಳ್ತಿದ್ದೀನಲ್ಲ, ನಿಮ್ಗಲ್ಲ. ಗೊತ್ತಾಯ್ತಾ? ಈಗ ತಿರಸ್ಕಾರ ಮಾಡೋವನಿಗೆ ಆ ವರ್ಡ್ ಕಾಫಿರು ಆಯ್ತಾ. ಈಗ ನೀವು ಒಂದು ಹಿಂದೂ ಧರ್ಮ ಅಲ್ಲಿದ್ದೀರಾ, ನಾವು ಒಂದು ಮುಸ್ಲಿಂ ಧರ್ಮದಲ್ಲಿದ್ದೀವಿ. ನೀವು ಹಿಂದೂ ಧರ್ಮದವರು ನಮ್ಗೆ ನಮ್ ಧರ್ಮ ಪಾಲನೆ ಮಾಡಿ ಅಂದ್ರೆ ನಾವು ತಿರಸ್ಕಾರ ಮಾಡ್ತೀವಿ. ನಿಮ್ಮ ಎದುರಿಗೆ ನಾವು ಕಾಫರೆ. ಫಸ್ಟ್ ಇದನ್ನ ತಿಳ್ಕೊಳ್ಳಿ. ಈ ವರ್ಡಿಗೆ ಏನಂದ್ರೆ ಏನೋ ಒಂದು ವರ್ಡ್ ಇಂಗ್ಲಿಷ್ ವರ್ಡ್ ಯಾವ್ದೋ ಒಂದು ಇಂಗ್ಲಿಷ್ ಚಾನ್ಸೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಫಸ್ಟ್ ತಿಳ್ಕೋಬೇಕು, ಅರ್ಥ ತಿಳ್ಕೋಬೇಕು. ಯಾವ್ದು ಗ್ರಾಮೆಟಿಕಲ್ ಇಲ್ದಾದ್ರು ಅಂತ ಹೇಳ್ಬಿಟ್ರೆ ಏನೋ ಬುದ್ಧಿವಂತ ತಿಳ್ಕೋಬೇಕು. ಎಂತದಿಲ್ಲ ಸರ್, ದಯವಿಟ್ಟು ಕೇಳಬೇಕು ನೀವು. ನೋಡಿ, ನಾವು ಮುಸಲ್ಮಾನರು ಪೂಜಿಸುವವರು ಏಕದೇವತೆಯನ್ನು, ಏಕದೇವತೆಯನ್ನು ಪೂಜಿಸುವವರು ಮುಸಲ್ಮಾನರು. ಏಕದೇವತೆಯನ್ನು ಯಾರು ಪೂಜಿಸಲ್ಲ, ಬಹುದೇವತ್ವವನ್ನು ಪೂಜಿಸುವವರು ಕಾಫಿರ್. ಇನ್ ದ ಸೆನ್ಸ್ ನಾನು ರಿಲಿಜಿಯಸ್ ಫಾಲೋ ಮಾಡಲ್ಲ, ದಟ್ಸ್ ಇಟ್, ದಟ್ ವಿಲ್ ಬಿ ದ ಆನ್ಸರ್. ಇದನ್ನ ನೀವು ಒಂದು ರಾಡಿಕಲೈಸ್ ಆಗಿ ನೀವು ಒಂದು ಪ್ರಮೋಟ್ ಮಾಡ್ತಾ ಇದ್ದೀರಾ, ಇದು ತಪ್ಪು. ನಿಮಗೆ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಸರ್. ಮೊಹಮ್ಮದ್ ಕಲಿಮುಲ್ಲಾ. ಈ ಬಾಂಗ್ಲಾದೇಶದಲ್ಲಿ ಹತ್ಯೆಗೀಡಾದ ಒಂದು ನಿಮಿಷ ಅಶೋಕ್ ಒಂದು ನಿಮಿಷ. ಬಾಂಗ್ಲಾದೇಶದಲ್ಲಿ ಹತ್ಯೆಗೀಡಾದ ದೀಪು ಚಂದ್ರ ದಾಸ್ ಕೂಡ ಈ ಬಹುದೇವೋಪಾಸನೆಯನ್ನ ಅಂದ್ರೆ ಬೇರೆ ಬೇರೆ ದೇವರನ್ನ ಪೂಜೆ ಮಾಡುವ ಪದ್ಧತಿಯನ್ನ ಮಾತನಾಡಿದ್ರು ಅನ್ನೋ ಕಾರಣಕ್ಕೇನೆ ಆತನನ್ನ ಕಾಫಿರ್ ಅಂತ ಪರಿಗಣಿಸಿ ಹತ್ಯೆ ಮಾಡಲಾಯ್ತಂತೆ. ಹಾಗಾದ್ರೆ ಇದನ್ನ ಯಾವ ರೀತಿ ಗಮನಿಸ್ತೀರಾ ಸರ್ ತಾವು? ಕೇಸ್ ಏನಾದರೂ ಬಾಂಗ್ಲಾದೇಶದಲ್ಲಿ ಈಗ ಸತ್ತಿರುವಂತಹ ಏನ್ ಹೆಸರು ಮೇಡಮ್? ದೀಪು ಚಂದ್ರದಾಸ್ ಅವರು ಏನ್ ಸತ್ತಿದ್ದಾರೆ, ಅವರು ಬಹುದೇವತ್ವವನ್ನು ಪೂಜಿಸುವ ಕಾರಣಕ್ಕೆ ಅವರು ಹತ್ಯೆ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಇಸ್ಲಾಂ ಧರ್ಮ ಪ್ರಕಾರ ತಪ್ಪು. ಯಾರು ಆತರ ಕೃತ್ಯವನ್ನು ಎಸಗಿದರೋ ಅವರ ಮೇಲೆ ವ್ಯವಸ್ಥೆ, ಆ ದೇಶದ ಏನ್ ವ್ಯವಸ್ಥೆ ಇದೆಯೋ ಅವರು ಕಠಿಣ ಕ್ರಮ ಯಾವ ತರ ಜರುಗಿಸಬೇಕಂದ್ರೆ ಇಡೀ ಪ್ರಪಂಚಕ್ಕೆ ಒಂದು ಮೆಸೇಜ್ ಹೋಗ್ಬೇಕು. ಇದು ಸೊಲ್ಯೂಷನ್. ಮುಸಲ್ಮಾನ್ ರಿಲಿಜಿಯಸ್ ನೀವು ರಾಡಿಕಲೈಸ್ ಮಾಡೋದು ತಪ್ಪು. ಕರೆಕ್ಟ್ ಆಗಿ ಹೇಳಿದ್ರು. ಈಗ ಬೇರೆ ಬೇರೆ ದೇವರನ್ನ ಪೂಜೆ ಮಾಡ್ತಾನೆ ಅನ್ನೋ ಕಾರಣಕ್ಕೆ ದೀಪು ಚಂದ್ರ ದಾಸನನ್ನ ಒಬ್ಬ ಮುಸಲ್ಮಾನ್ ಕೊಲೆ ಮಾಡಿದ್ದು ಅನ್ನೋದು ನಿಜ ಆದ್ರೆ, ನಿಜವೇ ಅದು, ಆತನಿಗೆ ಮುಸಲ್ಮಾನ ಅನ್ನೋದನ್ನು ನೋಡದೆ ಶಿಕ್ಷೆ ಕೊಡಬೇಕು. ಯಾರು? ಬಾಂಗ್ಲಾದೇಶದ ಸರ್ಕಾರ. ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ. ಯಾವ ಮಸೀದಿಗೆ ಹೋಗಿ ಆತ ನಮಾಜ್ ಮಾಡ್ತಾನೋ ಆ ಮಸೀದಿಯವ್ರು ಶಿಕ್ಷೆ ಮಾಡಬೇಕು. ಯಾವ ಧರ್ಮದ ಹೆಸರಿಟ್ಕೊಂಡು ಆತ ನಾನು ಈ ಧರ್ಮದ ಹೆಸರಲ್ಲಿ ನಾನು ಕೊಲೆ ಮಾಡಿದ್ದೀನಿ ಅಂತಾನೋ ಆ ಧರ್ಮ ಬಹಿಷ್ಕಾರ ಮಾಡಬೇಕು. ಮಾಡುತ್ತಾ ಸರ್? ಮೇಡಮ್, ಇದು ಫಸ್ಟ್ ನಾನು ಹೇಳ್ಬಿಟ್ಟೆ. ಫಸ್ಟ್ ಇದಕ್ಕೆ ನಾವು ಬೈಕಾಟ್ ಮಾಡ್ತೀವಿ. ಎಲ್ಲ ಇಡೀ ಭಾರತ ಮುಸಲ್ಮಾನರು ಇದನ್ನು ಬೈಕಾಟ್ ಮಾಡ್ತಾ, ಇಡೀ ಪ್ರಪಂಚ ಮುಸಲ್ಮಾನರು. ಯಾಕಂದ್ರೆ ಲೈವ್ ನೋಡಿರೋದು. ಮನುಷ್ಯ ಯಾರು ಇರ್ತಾನೆ ಅವನು ಇದನ್ನು ಬೈಕಾಟ್ ಮಾಡ್ತಾನೆ ಅಂತ ಅವನು ನಮ್ಮ ಬ್ರದರ್ ಹೇಳಿದ್ರು. ಅವರು ಮುಸಲ್ಮಾನರೇ ಇಲ್ಲ ಅಂತ. ನಿಜವಾಗ್ಲೂ ಹೇಳಿದ್ರೆ ಮುಸಲ್ಮಾನ್ನಲ್ಲಿ ಈ ತರ ಇಲ್ಲ. ಮುಸಲ್ಮಾನ ಇದನ್ನು ಬೈಕಾಟ್ ಇಲ್ಲೇ ಪ್ರಾಬ್ಲಮ್ ಬರೋದು. ನಾವು ಒಂದ್ ನಿಮಿಷ ಹೇಳ್ತೀನಿ. ನಾವು ಯಾವತ್ತು ಮಾತಾಡುವಾಗ ನಾನು ಹಿಂದೂ ಅಥವಾ ಮುಸ್ಲಿಮ್ಸ್ ಆಗಿ ಮಾತಾಡಬಾರ್ದು. ಒಬ್ಬ ಮನುಷ್ಯನಾಗಿ ಮಾನವತೆಯನ್ನ ಇಟ್ಕೊಂಡು ನಾವು ಮಾತಾಡಬೇಕು. ಅವ್ರು ಅವಾಗಲೇ ಹೇಳಿರೋ ಪ್ರಶ್ನೆ ಸರಿ. ಏನ್ ಹೇಳಿದ್ರು ಅವರು? ಅದನ್ನ ಖಂಡಿಸ್ಬೇಕಂದ್ರೆ ಅಂದ್ರೆ ನೆಕ್ಸ್ಟ್ ಈ ತರ ಏನಾದ್ರೂ ಇನ್ಸಿಡೆಂಟ್ ಆಗಬಾರ್ದು ಅಂದ್ರೆ ಅಲ್ಲಿರುವಂತ ಸರ್ಕಾರ, ಅಲ್ಲಿರುವಂತ ಕಾನೂನುಗಳನ್ನ ಗಟ್ಟಿಮುಟ್ಟಾಗಿ ತಗೊಂಡೆ ಅವ್ರನ್ನ ಆಕ್ಷನ್ ತಗೊಂಡೆ ಅವ್ರನ್ನ ಸರಿಯಾದ ಶಿಕ್ಷೆ ಕೊಟ್ರೆ ಬೇರೆ ಇನ್ನೊಬ್ರು ಆ ತರ ರೀತಿ ಯಾವುದೇ ತೊಂದರೆಗಳನ್ನ ಕೊಡಲ್ಲ. ಇದನ್ನ ನಾವು ಒಪ್ಕೊಳ್ಬೇಕು. ಒಂದು ಇದು ಬಾಂಗ್ಲಾದೇಶಲ್ಲಾದ್ರೂ ಆಗಿರ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲಾದ್ರೂ ಆಗಿರ್ಲಿ. ಅವಾಗಲೇ ಮೇಡಮ್ ಹೇಳ್ತಾ ಇದ್ರು, ಅವರೊಂದು ಪ್ರಶ್ನೆ ಕೇಳಿದ್ರು. ದುಬೈ ಕಂಟ್ರಿಯಲ್ಲಿ, ಒಂದ್ ನಿಮಿಷ, ದುಬೈ ಕಂಟ್ರಿಯಲ್ಲಿ ಹಿಂದೂ ಹೆಣ್ಮಕ್ಳಿದ್ದಾರೆ, ಅವ್ರ ಪ್ರೊಟೆಸ್ಟ್ ಇಲ್ವಾ ಅಂತ ಹೇಳ್ಬಿಟ್ಟೆ. ಅಲ್ಲಿ ಅವ್ರಿಗಿರುವಷ್ಟು ಪ್ರೊಟೆಸ್ಟ್ ಇಲ್ಲ. ಈ ತಪ್ಪು ಮಾತಾಡಬೇಡಿ ದಯವಿಟ್ಟು. ಭಾರತ ದೇಶದಲ್ಲಿ ನೋಡಿ, ನಾವು ಕೇವಲ ಇರೋದು 20%. ಒಂದ್ ನಿಮಿಷ ಹೇಳ್ತೀನಿ. 20%, 80% ಇವರಿದ್ದಾರೆ. ನಮಗೆ ಭಯ ಇಲ್ಲ, ನಮಗೆ ಭಯ ಇಲ್ಲ, ನಮಗೆ ಭಯ ಇಲ್ಲ. ನಾವು ಆರಾಮಾಗಿ ಸ್ವಾತಂತ್ರ್ಯ ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಒಳ್ಳೆ ಜೀವನ ಮಾಡ್ತಾ ಇದೀವಿ. ಆದ್ರೆ 80% ಇರೋರು